ಬಂಧುಗಳೇ, ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ನೀತಿ ನಿಯಮಗಳನ್ನು ಅಳವಡಿಸಿಕೊಂಡರೆ ನಮ್ಮ ಜೀವನದಲ್ಲಿ ಯಾವತ್ತೂ ನಾವು ತಪ್ಪು ದಾರಿಯನ್ನು ಹಿಡಿಯುವುದಿಲ್ಲ ಅನ್ನುವುದಕ್ಕೆ ಚಾಣಕ್ಯನವರು ಹೇಳಿದ ಒಂದು 5 ವಿಚಾರಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಬಾರದ 5 ವಿಚಾರಗಳನ್ನು ಚಾಣಕ್ಯರು ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವುಗಳನ್ನು ಒಂದೊಂದಾಗಿ ನಾವು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಬನ್ನಿ ಬಂಧುಗಳು, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಆಶ್ಚರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ನಾವು ನಮ್ಮ ಸಂಬಂಧಿಕರೊಂದಿಗೆ ಹೇಗಿರಬೇಕು ಎಂಬುದನ್ನು ವಿವರಿಸಿದ್ದಾರೆ. ಚಾಣಕ್ಯ ನೀತಿಯಲ್ಲಿ ಅವರು ನಾವು ನಮ್ಮ ಸಂಬಂಧಿಕರೊಂದಿಗೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಬಾರದು ಎಂದು ಹೇಳುತ್ತಾರೆ. ಆ ವಿಚಾರಗಳು ಯಾವುವು? ಆಶ್ಚರ್ಯ ಚಾಣಕ್ಯರ ಪ್ರಕಾರ ನಾವು ನಮ್ಮ ಸಂಬಂಧಿಕರೊಂದಿಗೆ ಯಾವೆಲ್ಲ ವಿಚಾರಗಳನ್ನು ಹಂಚಿಕೊಳ್ಳಬಾರದು? ಚಾಣಕ್ಯ ನೀತಿಯು ಆಶ್ಚರ್ಯ ಚಾಣಕ್ಯನ ಜೀವನದ ಅನುಭವಗಳು ಮತ್ತು ಬುದ್ಧಿವಂತಿಕೆಯನ್ನು ಒಳಗೊಂಡಿರುವ ಸಾರವಾಗಿದೆ. ಇದು ಮನುಷ್ಯನ ಜೀವನಕ್ಕೆ ಬಹಳ ಉಪಯುಕ್ತವಾದ ಅನೇಕ ವಿಷಯಗಳನ್ನು ಉಲ್ಲೇಖಿಸುತ್ತದೆ. ಆಶ್ಚರ್ಯ ಚಾಣಕ್ಯರು ಒಬ್ಬ ವ್ಯಕ್ತಿಯು ತನ್ನ ಜೀವನದ ಬಗ್ಗೆ ಕೆಲವು ವಿಷಯಗಳನ್ನು ಯಾವಾಗಲೂ ರಹಸ್ಯವಾಗಿಡಬೇಕೆಂದು ಹೇಳುತ್ತಾನೆ. ಅದರಲ್ಲೂ ನಾವು ಕೆಲವೊಂದು ವಿಚಾರಗಳನ್ನು ತಪ್ಪಿಯೂ ನಮ್ಮ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಬಾರದು ಎಂದು ಅವರು ಹೇಳುತ್ತಾರೆ. ಚಾಣಕ್ಯ ನೀತಿಯ ಪ್ರಕಾರ ನೀವು ಮಾನಸಿಕ ಶಾಂತಿ, ಸಂತೋಷ ಮತ್ತು ಗೌರವವನ್ನು ಬಯಸಿದರೆ ನೀವು ತಪ್ಪಾಗಿಯೂ ಸಹ ಸಂಬಂಧಿಕರೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಬೇಕು. ಇದು ನಿಮ್ಮ ಸಾಮಾಜಿಕ ಸ್ಥಿತಿಯ ಮೇಲೆ, ಆರ್ಥಿಕ ಸ್ಥಿತಿಯ ಹಾಗೂ ಮಾನಸಿಕ ಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವುದು. ಮೊದಲನೆಯದು ನಿಮ್ಮ ಆದಾಯ ಮತ್ತು ಹಣ. ನೀವು ನಿಮ್ಮ ಸಂಬಂಧಿಕರೊಂದಿಗೆ ರಹಸ್ಯವಾಗಿಡಬೇಕಾದ ಮುಖ್ಯವಾದ ವಿಚಾರವೆಂದರೆ ಅದುವೇ ನಿಮ್ಮ ಆದಾಯವಾಗಿದೆ. ನಿಮ್ಮ ಪಡೆದುಕೊಳ್ಳುತ್ತಿರುವ ಸಂಬಳದ ಬಗ್ಗೆ ಹಾಗೂ ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ರಹಸ್ಯವನ್ನು ಕಾಪಾಡಿಕೊಳ್ಳಬೇಕು. ಹಣಕ್ಕೆ ಸಂಬಂಧಿಸಿದ ಯಾವುದೇ ವಿಚಾರವಾಗಲಿ ನೀವು ಸಂಬಂಧಿಕರಿಂದ ಮುಚ್ಚಿಡಬೇಕು. ಏಕೆಂದರೆ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಕಂಡು ಅವರು ಅಸೂಯೆ ಪಡಬಹುದು ಅಥವಾ ನಿಮ್ಮ ಮೇಲೆ ಕೀಳು ಭಾವನೆಯನ್ನು ಹೊಂದಬಹುದು. ಇದರಿಂದ ನೀವು ಆರ್ಥಿಕ ಒತ್ತಡಕ್ಕೂ ಒಳಗಾಗಬಹುದು. ಇನ್ನು ಎರಡನೆಯದು ಕೌಟುಂಬಿಕ ಕಲಹ. ಆಶ್ಚರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿರುವ ಪ್ರಕಾರ ಯಾವುದೇ ಕೌಟುಂಬಿಕ ಸಂಘರ್ಷಗಳನ್ನು ಮತ್ತು ಭಿನ್ನಾಭಿಪ್ರಾಯಗಳನ್ನು ನೀವು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಲು ಹೋಗಬಾರದು. ನಿಮ್ಮ ಕುಟುಂಬಕ್ಕೆ ಅಥವಾ ಮನೆಗೆ ಸಂಬಂಧಿಸಿದ ವಿಚಾರಗಳನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳುವುದು ಒಳ್ಳೆಯದು. ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಕೌಟುಂಬಿಕ ಕಲಹಗಳನ್ನು ಹೇಳುವುದರಿಂದ ನಿಮ್ಮ ಕುಟುಂಬದ ಖ್ಯಾತಿಯು ಹಾಳಾಗಬಹುದು. ಮೂರನೆಯದು ಭೂತಕಾಲದಲ್ಲಿ ಮಾಡಿದ ತಪ್ಪುಗಳು. ಪ್ರತಿಯೊಬ್ಬರು ಕೆಟ್ಟ ಅಭ್ಯಾಸಗಳನ್ನು ಹೊಂದಿರುತ್ತಾರೆ ಮತ್ತು ಕೆಲವೊಮ್ಮೆ ಅವರು ದೀರ್ಘಾವಧಿಯ ಪರಿಣಾಮಗಳನ್ನು ಹೊಂದಿರುವ ತಪ್ಪುಗಳನ್ನು ಮಾಡುತ್ತಾರೆ. ಆದರೆ ನಿಮ್ಮ ಹಿಂದಿನ ತಪ್ಪುಗಳನ್ನು ಅಥವಾ ಕೆಟ್ಟ ಅಭ್ಯಾಸಗಳನ್ನು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಬೇಡಿ. ಏಕೆಂದರೆ ಅವರು ನಿಮ್ಮ ಒಳ್ಳೆಯ ಗುಣಗಳನ್ನು ನೆನಪಿಸುವ ಮೂಲಕ ನಿಮಗೆ ಸಾಂತ್ವನವನ್ನು ನೀಡುವುದಿಲ್ಲ. ಬದಲಾಗಿ ಅವರು ನಿಮ್ಮ ಹಿಂದಿನ ತಪ್ಪುಗಳನ್ನು ನಿಮಗೆ ಪದೇ ಪದೇ ಹೇಳುವ ಮೂಲಕ ನಿಮಗೆ ನೋವನ್ನು ನೀಡಬಹುದು ಎಂದು ಆಶ್ಚರ್ಯರು ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾರೆ. ನಾಲ್ಕನೆಯದಾಗಿ ಭವಿಷ್ಯದ ಯೋಜನೆ. ಮರೆತು ಕೂಡ ನೀವು ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಸಂಬಂಧಿಕರೊಂದಿಗೆ ಎಂದಿಗೂ ಹಂಚಿಕೊಳ್ಳಬಾರದು ಎಂದು ಆಶ್ಚರ್ಯ ಚಾಣಕ್ಯರು ಹೇಳಿದ್ದಾರೆ. ನಿಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ದೊಡ್ಡ ಶಬ್ದ ಮಾಡುವ ಬದಲು ನೀವು ಅವುಗಳನ್ನು ಸಾಧಿಸಲು ಸದ್ದಿಲ್ಲದೆ ಶ್ರಮಿಸಬೇಕು. ಕೆಲವೊಮ್ಮೆ ಜನರು ನಿಮ್ಮ ಯೋಜನೆಗಳ ಬಗ್ಗೆ ತಿಳಿದುಕೊಂಡು ನಕಾರಾತ್ಮಕ ಶಕ್ತಿ ಮತ್ತು ಅಡೆತಡೆಗಳನ್ನು ಸೃಷ್ಟಿಸುತ್ತಾರೆ. ನೀವು ನಿಮ್ಮ ಭವಿಷ್ಯದ ಯೋಜನೆಯನ್ನು ಪರಿಪೂರ್ಣಗೊಳಿಸದಂತೆ ಮಾಡಬಹುದು. ಇನ್ನು ಐದನೆಯದು ಭೂತಕಾಲದ ವಿಚಾರಗಳು. ಚಾಣಕ್ಯ ನೀತಿಯ ಪ್ರಕಾರ ಭೂತಕಾಲದ ಬಗ್ಗೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಹಿಂದೆ ಕಷ್ಟದ ಸಮಯಗಳನ್ನು ಅಥವಾ ಬಡತನವನ್ನು ಎದುರಿಸಿದ್ದರೆ ಮತ್ತು ಹೋರಾಟದ ನಂತರ ಯಶಸ್ಸನ್ನು ಸಾಧಿಸಿದ್ದರೆ ಆ ಹೋರಾಟಗಳನ್ನು ನಿಮ್ಮ ಸಂಬಂಧಿಕರೊಂದಿಗೆ ಎಂದಿಗೂ ಹಂಚಿಕೊಳ್ಳಬೇಡಿ. ಕೆಲವು ಸಂಬಂಧಿಕರು ನಿಮ್ಮ ಕಠಿಣ ಪರಿಶ್ರಮವನ್ನು ಮೆಚ್ಚುವ ಬದಲು ಹಿಂದಿನದನ್ನು ನಿರಂತರವಾಗಿ ನೆನಪಿಸುವ ಮೂಲಕ ನಿಮ್ಮನ್ನು ಹಿಂದಕ್ಕೆ ತಳ್ಳಲು ಪ್ರಯತ್ನಿಸುತ್ತಾರೆ. ನೋಡಿದಿರಲ್ಲ ಬಂಧುಗಳೇ, ಚಾಣಕ್ಯ ನೀತಿಯ ಪ್ರಕಾರ 5 ಇಂಪಾರ್ಟೆಂಟ್ ಆದಂಥ ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನೀವು ಸಾಧನೆಯ ಹಾದಿಯಲ್ಲಿ ಇರಬಹುದು. ಒಂದು ವೇಳೆ ನೀವು ತಪ್ಪಿಯೂ ಈ ವಿಚಾರಗಳನ್ನು ನಿಮ್ಮ ಸಂಬಂಧಿಕರೊಂದಿಗೆ ಹಂಚಿಕೊಂಡರೆ ಮತ್ತೆ ನೀವು
ಸಂಕಷ್ಟಕ್ಕೆ ಈಡಾಗುವಿರಿ. ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಟ್ಟು ಹಾಗೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಇದೇ ರೀತಿಯಾದ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.